ಧರ್ಮಸ್ಥಳ ಠಾಣೆಗೆ ಬರಲು ಸಾಧ್ಯವಿಲ್ಲ ಅಂತ ಸಮೀರ್ ಪತ್ರ. ಆಗಸ್ಟ್ 13ರಂದು ಧರ್ಮಸ್ಥಳ ಠಾಣಾಧಿಕಾರಿಗೆ ಸಮೀರ್ ಪತ್ರ ಬರೆದಿದ್ದಾನೆ. ವಿಚಾರಣೆಗೆ ಹಾಜರಾಗೋದಕ್ಕೆ 15 ದಿನ ಸಮಯಾವಕಾಶ ಕೊಡಿ ಅಂತ ಸಮೀರ್ ಕೇಳಿದ್ದಾನೆ. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ. ಧರ್ಮಸ್ಥಳಕ್ಕೆ ಬಂದ್ರೆ ನನ್ನ ಸುರಕ್ಷತೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ನನಗೆ ಅಪಾಯ ಇದೆ ಅಂತ ಸಮೀರ್ ಪತ್ರ ಬರೆದಿದ್ದಾನೆ. ಧರ್ಮಸ್ಥಳ ಠಾಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸಮೀರ್ ಪತ್ರ ಬರೆದಿದ್ದು ಆಗಸ್ಟ್ 13ರಂದು ಧರ್ಮಸ್ಥಳ ಠಾಣಾಧಿಕಾರಿಗೆ ಸಮೀರ್ ಪತ್ರ ಬರೆದಿದ್ದಾನೆ. ವಿಚಾರಣೆಗೆ ಹಾಜರಾಗೋದಕ್ಕೆ 15 ದಿನ ಸಮಯ ಕೊಡಿ ಅಂತ ಸಮೀರ್ ಕೇಳಿಕೊಂಡಿದ್ದಾನೆ. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ. ಧರ್ಮಸ್ಥಳಕ್ಕೆ ಬಂದರೆ ನನ್ನ ಸುರಕ್ಷತೆಗೆ ಧಕ್ಕೆಯಾಗೋ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ನನಗೆ ಅಪಾಯ ಇದೆ ಅಂತ ಸಮೀರ್ ಪತ್ರ ಬರೆದಿದ್ದಾನೆ. ಧರ್ಮಸ್ಥಳ ಪೊಲೀಸರಿಗೆ 3 ಮನವಿ ಮಾಡಿಕೊಂಡಿದ್ದಾನೆ ಸಮೀರ್. ವಿಚಾರಣೆಗಾಗಿ ಬದಲಿ ಸ್ಥಳ ತಿಳಿಸಿ ಅಂತ ಠಾಣಾಧಿಕಾರಿಗೆ ಈತ ಪತ್ರ ಬರೆದಿದ್ದಾನೆ. ಧರ್ಮಸ್ಥಳ ಠಾಣೆಗೆ ಬರಬೇಕು ಅಂದ್ರೆ ಭದ್ರತೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾನೆ. ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಅವಕಾಶ ಕೊಡಿ. ಪೊಲೀಸ್ ತನಿಖೆಗೆ ಪೂರ್ಣವಾಗಿ ಸಹಕಾರ ಕೊಡುತ್ತೇನೆ. ಕಾನೂನು ಪ್ರಕ್ರಿಯೆಯಿಂದ ನಾನು ತಪ್ಪಿಸಿಕೊಳ್ಳಲ್ಲ ಅಂತ ಸಮೀರ್ ಪತ್ರ ಬರೆದಿದ್ದಾನೆ. 3 ಮನವಿ: ಬದಲಿ ಠಾಣಾ ವ್ಯವಸ್ಥೆ ಮಾಡಿ, ಇಲ್ಲ ನನಗೆ ಭದ್ರತೆಯನ್ನ ಕೊಡಿ, ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಿ ಅಂತ ಸಮೀರ್ ಪತ್ರ ಬರೆದಿದ್ದಾನೆ. ಜೊತೆಗೆ 15 ದಿನಗಳ ಕಾಲಾವಕಾಶ ಕೊಡಿ. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ. ಧರ್ಮಸ್ಥಳಕ್ಕೆ ಬಂದ್ರೆ ನನ್ನ ಸುರಕ್ಷತೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಅಂತ ಮನವಿ ಮಾಡಿಕೊಂಡು ಪತ್ರ ಬರೆದಿದ್ದಾನೆ. ಪತ್ರದ ಕಾಪಿನ ನೀವು ನೋಡ್ತಾ ಇದ್ದೀರಿ. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ. ಧರ್ಮಸ್ಥಳಕ್ಕೆ ಬಂದ್ರೆ ನನ್ನ ಸುರಕ್ಷತೆಗೆ ಧಕ್ಕೆಯಾಗೋ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ನನಗೆ ಅಪಾಯ ಇದೆ ಅಂತ ಸಮೀರ್ ಪತ್ರ ಬರೆದಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, 15 ದಿನಗಳ ಕಾಲಾವಕಾಶದ ಜೊತೆ 3 ಮನವಿನ ಸಮೀರ್ ಮಾಡ್ಕೊಂಡಿದ್ದಾನೆ. ಯಾವಾಗ ಈ ಪತ್ರ ಬರೆದಿದ್ದು? ಭವನ, ಖಂಡಿತ ಧರ್ಮಸ್ಥಳದಲ್ಲಿ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಈಗ ಸಮೀರ್ ಮೇಲೆ FIR ಆಗಿತ್ತು. FIR ಆದ ನಂತರ 12ನೇ ತಾರೀಕು FIR ಆಗುತ್ತೆ. ಸಮೀರು ಈಗ ತಲೆಮರೆಸ್ಕೊಂಡಿದ್ದು. ಹೀಗಾಗಿ ಧರ್ಮಸ್ಥಳ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ಈ FIR ಆದ ನಂತರ ಧರ್ಮಸ್ಥಳ ಬಿಟ್ಟು ಓಡ್ ಹೋಗಿದ್ದಂತಹ ಸಮೀರನ್ನ ಹುಡುಕಾಟ ನಡೆಸೋದಕ್ಕೆ ಬೆಂಗಳೂರಿಗೂ ಸಹ ಧರ್ಮಸ್ಥಳ ಪೊಲೀಸರು ಬರ್ತಾರೆ. ಈ ನಡುವೆ ಇವತ್ತು 12ನೇ ತಾರೀಕು FIR ಆಗುತ್ತೆ. ಹಲವು ಬಾರಿ ಪೊಲೀಸರು ನೋಟಿಸ್ ಕೊಟ್ಟರು ಸಹ ಸಮೀರ್ ವಿಚಾರಣೆಗೆ ಹಾಜರಾಗೋದಿಲ್ಲ. ಈ ನಡುವೆ ಸಮೀರು ಒಂದು ಪತ್ರವನ್ನ ಧರ್ಮಸ್ಥಳ ಪೊಲೀಸರಿಗೆ ಬರೆದಿರ್ತಕ್ಕಂಥದ್ದು. ಧರ್ಮಸ್ಥಳ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದು ನನ್ನ ಜೀವಕ್ಕೆ ಅಪಾಯ ಇದೆ, ನಾನು ವಿಚಾರಣೆಗೆ ಹಾಜರಾಗೋದಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಯೂಟ್ಯೂಬರ್ಗಳ ಮೇಲೆ ಸಹ ಧರ್ಮಸ್ಥಳದಲ್ಲಿ ಹಲ್ಲೆ ಆಗಿರ್ತಕ್ಕಂಥದ್ದು, ಹೀಗಾಗಿ ನನಗೆ ಸೇಫ್ಟಿ ಬೇಕು, ನನ್ನ ಲೈಫು ಇದೆ, ಹಾಗಾಗಿ ನಾನು ಬರೋದಕ್ಕೆ ಆಗೋದಿಲ್ಲ ವಿಚಾರಣೆಗೆ, ಬೇರೆ ಆಲ್ಟರ್ನೇಟಿವ್ ಅಂದರೆ ಬೇರೆ ಕಡೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ, ನನಗೆ 15 ದಿನಗಳ ಕಾಲ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮಯ ಕೊಡಿ, ನಾನು ಈಗಾಗಲೇ ಬೇಲ್ ತಗೊಂಡೋಗೋದಕ್ಕೂ ಕೋರ್ಟ್ಗೆ ಅಪ್ಲೈ ಮಾಡಿದ್ದೆ ಅಂತ ಹೇಳಿ ಒಂದು ಲೆಟರನ್ನು ಬರೀತಾನೆ. ಆ ಲೆಟ್ರು ಈಗ ಸಿಕ್ಕಿರ್ತಕ್ಕಂಥದ್ದು ಆ ಸುವರ್ಣ ನ್ಯೂಸ್ಗೆ ಆ ಲೆಟ್ರು ಸಹ ಸಿಕ್ಕಿದೆ. ಅದರಲ್ಲಿ ಮುಖ್ಯವಾಗಿ ಆತ ತಿಳಿಸಿರ್ತಕ್ಕಂಥದ್ದು, ನಾನು ಈ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಅದರಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಗಳೇನಿದ್ರು ಅಲ್ಲಿ ಏನು ಸುದ್ದಿಯನ್ನು ಮಾಡೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ನನಗೂ ಸಹ ಲೈಫ್ ಥ್ರೆಟ್ನಿಂಗ್ ಇದೆ, ನನಗೆ ಜೀವ ಬೆದರಿಕೆ ಇದೆ, ನಾನು ಅಲ್ಲಿ ಬಂದರೆ ನನ್ನ ಮೇಲೆ ಹಲ್ಲೆ ಆಗೋ ಚಾನ್ಸಸ್ ಇರುತ್ತೆ, ಹೀಗಾಗಿ ನನಗೆ ಸೇಫ್ ಅಲ್ಲ ಆ ಜಾಗ, ಹೀಗಾಗಿ ನನಗೆ ಬೇರೆ ಕಡೆ ಆಲ್ಟರ್ನೇಟಿವ್ ಜಾಗವನ್ನು ನಿಗದಿ ಮಾಡಿ ಮತ್ತು ಪೊಲೀಸ್ ಭದ್ರತೆಯನ್ನು ಒದಗಿಸಿ ನಾನು ಅಲ್ಲಿ ಬಂದು ನನ್ನ ಸ್ಟೇಟ್ಮೆಂಟನ್ನು ದಾಖಲಿಸ್ತೀನಿ ಅಂತ ಹೇಳಿ
ಪೊಲೀಸರಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ಸಮೀರ್ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅಲ್ಲದೆ ನನಗೆ ಸೇಫ್ ಆಗಿರಬೇಕು, ಇಂತಹ ಸಂದರ್ಭದಲ್ಲಿ ನಾನು ಅಲ್ಲಿ ಬಂದರೆ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ, ನನ್ನನ್ನು ಜೀವಕ್ಕೆ ಭಯ ಇದೆ ಮತ್ತು ಜೀವ ಬೆದರಿಕೆ ಇದೆ, ಸಾಕಷ್ಟು ಕಾಲ್ಗಳ ಮೂಲಕ ನನಗೆ ಜೀವ ಬೆದರಿಕೆ ಬರ್ತಾ ಇರ್ತಕ್ಕಂಥದ್ದು ಅಂತೇಳಿ ಆತ ಪತ್ರ ಬರೆದಿದ್ದಾನೆ. ಬೇರೆ ಆಲ್ಟರ್ನೇಟಿವ್ ಜಾಗವನ್ನು ತೋರಿಸಿ ನೀವು ಪೊಲೀಸ್ ಭದ್ರತೆ ಕೊಟ್ಟರೆ ನನಗೆ 15 ದಿನ ಬಿಟ್ಟು ನಾನೇ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಈಗ ಮತ್ತೊಂದೆಡೆ ಏನು ಮಂಗಳೂರಿನ ಪ್ರಧಾನ ನ್ಯಾಯಾಲಯ ಈಗಾಗಲೇ ಬೇಲನ್ನು ಕೂಡ ಮಂಜೂರು ಮಾಡಿರ್ತಕ್ಕಂಥದ್ದು. ವಿಚಾರಣೆಗೆ ಹಾಜರಾಗಬೇಕು, ಖುದ್ದು ವಿಚಾರಣೆಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತೇಳಿ ನ್ಯಾಯಾಲಯ ಈಗಾಗಲೇ ಆದೇಶ ಮಾಡಿರ್ತಕ್ಕಂಥದ್ದು. ಈ ನಡುವೆ ಈ ಲೆಟ್ರು ವೈರಲ್ ಆಗ್ತಾ ಇದೆ. ನಾನು 15 ದಿನಗಳ ಕಾಲ ನನಗೆ ಕಾಲಾವಕಾಶ ಬೇಕು, ನನಗೆ ಬೆದರಿಕೆ ಇದೆ, ಅಲ್ಲಿ ಹೋಗಿ ಎಲ್ಲ ಯೂಟ್ಯೂಬ್ ಮೂಲಕ AI ವಿಡಿಯೋ ಮಾಡಿ ಎಲ್ಲವನ್ನ ತೋರಿಸ್ತಕ್ಕಂಥ MD ಸಮೀರ್ ಏನಿದ್ದಾರೆ ಈಗ ಅಲ್ಲಿಂದ ತಲೆಮರೆಸ್ಕೊಂಡು ಓಡೋಗಿರ್ತಕ್ಕಂಥದ್ದು. ಯಾವಾಗ ದ್ವೇಷ ಹುಟ್ಟಂತಹ ದೇಶ ಹುಟ್ಟು ಹಾಕಂತಹ ವಿಡಿಯೋವನ್ನ AI ಮೂಲಕ ಪ್ರಸಾರ ಮಾಡಿದ್ರು, ಯೂಟ್ಯೂಬ್ಗಳಲ್ಲಿ ವಿಡಿಯೋವನ್ನ ರೆಡಿ ಮಾಡಿ ಪ್ರಸಾರ ಮಾಡಿದ್ರು, ಅದು ಸಾಕಷ್ಟು ವೈರಲ್ ಆಯಿತು. ವೈರಲ್ ಆದ ನಂತರ ಇದೊಂದು ಉದ್ರೇಕ, ಜನರನ್ನು ಉದ್ರೇಕಗೊಳಿಸೋದು, ದ್ವೇಷ ಭಾವನೆ ಉಂಟು ಮಾಡೋದು, ಕೋಮು ಗಲಭೆ ತರೋದು, ಒಂದೊಂದು ಅನ್ಯ ಕೋಮಿನ ನಡುವೆ ಸಂಬಂಧವನ್ನು ಹಾಳು ಮಾಡೋದು, ಈ ರೀತಿ ವಿಡಿಯೋ ಇರೋದ್ರಿಂದ ಇದ್ರ ಮೇಲೆ ಧರ್ಮಸ್ಥಳ ಪೊಲೀಸರು ಕೇಸ್ ದಾಖಲಿಸ್ತಿದ್ದಂತೆ ಸಹ ಧರ್ಮಸ್ಥಳದಿಂದ ಸಮೀರು ಪರಾರಿಯಾಗಿದ್ರು. 12ನೇ ತಾರೀಕಿಂದ ಸಹ ಎಲ್ಲೂ ಸಹ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ರು. ಈಗ ಬೆಂಗಳೂರಿನಲ್ಲಿ ಇದ್ದಾರೆ, ಅವ್ರ ಮನೆಗೂ ಸಹ ಧರ್ಮಸ್ಥಳ ಒಬ್ರು ಸಬ್ ಇನ್ಸ್ಪೆಕ್ಟರ್, ಇಬ್ರು ಕಾನ್ಸ್ಟೇಬಲ್ ಬಂದಿದ್ರು, ಅಲ್ಲೂ ಸಹ ಹುಡುಕಾಟ ನಡೆಸಿದ್ರು. ಬನ್ನೇರ್ಘಟ್ಟ ಬಳಿ ಇರ್ತಕ್ಕಂಥ ಒಂದು ಮನೆಗೆ ಹೋಗಿದ್ರು, ಅಲ್ಲೂ ಸಹ ಸಿಕ್ಕಿಲ್ಲ. ಅಕ್ಕಪಕ್ಕ ಜನರನ್ನ ಸಹ ವಿಚಾರಣೆ ಮಾಡ್ತಾ ಇದ್ದಾರೆ, ಅವರ ಮನೆಯವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ನಡುವೆ ಸಮೀರ್ ಎಲ್ಲಿದ್ದಾನೆ, ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಅನ್ನೋ ಮಾಹಿತಿ ಪೊಲೀಸರಿಂದ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಈ ನಡುವೆ ಪತ್ರ ಬರೆದು 15 ದಿನಗಳ ಕಾಲ ನನಗೆ ಕಾಲಾವಕಾಶ ಬೇಕು ಅಂತೇಳಿ ಯಾವಾಗ 12ನೇ ತಾರೀಕು FIR ಆಗುತ್ತೆ, 13ನೇ ತಾರೀಕು ಧರ್ಮಸ್ಥಳ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದು ನನಗೆ ಜೀವ ಬೆದರಿಕೆ ಇದೆ, ನಾನು ಅಲ್ಲಿ ಬಂದು ಎನ್ಕ್ವೈರಿ ಅಟೆಂಡ್ ಮಾಡೋದಿಲ್ಲ, ನನಗೆ ಸಮಯ ಕೊಡಿ, ನಾನು ಬೇರೆ ಆಲ್ಟರ್ನೇಟಿವ್ ಪೊಲೀಸ್ ಭದ್ರತೆ ಕೊಡಿ, ಪೊಲೀಸ್ ಭದ್ರತೆ ಇದ್ದಾಗ ಮಾತ್ರ ನಾನು ಬಂದು ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತೀನಿ ಅನ್ನೋ ಮಾತುಗಳನ್ನ ಸಮೀರು ತನ್ನ ಪತ್ರದಲ್ಲಿ ತಿಳಿಸಿರ್ತಕ್ಕಂಥದ್ದು. ಭಾವನಾ. ಎಸ್, ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.